ಊಸರವಳ್ಳಿ ಅಂಬಿಕಾಳ ಮತ್ತೊಂದು ರಹಸ್ಯ ಬಯಲಾಗ್ತಾ ಇದೆ. ಬರೋಬ್ಬರಿ 10 ಮನೆಗಳನ್ನ ಬದಲಾಯಿಸಿದಾಳೆ ವಿಷಕನ್ಯೆ ಅಂಬಿಕಾ ಅನ್ನುವಂತಹ ಮಾಹಿತಿ. ಕಳೆದ 10 ವರ್ಷಗಳಲ್ಲಿ 10 ಮನೆಯನ್ನ ಬದಲಾಯಿಸಿದಾಳೆ ಅಂಬಿಕಾ ಅನ್ನುವಂಥ ಮಾಹಿತಿ ಈಗ ಸಿಗ್ತಾ ಇದೆ. ಅಂಬಿಕಾ ವಿಷಪ್ರಸಾದ ದುರಂತದ ಪ್ರಮುಖ ಆರೋಪಿ. ಎಲ್ಲ ಕಡೆಗಳಲ್ಲೂ ಬಾಡಿಗೆಗೆ ವಾಸವಾಗಿದ್ರು ಅಂಬಿಕಾ. ಸುಳ್ವಾಡಿಯಲ್ಲಿದ್ದಂತಹ ಬಾಡಿಗೆ ಮನೆ ಅಂಬಿಕಾಳ 11ನೇ ಮನೆ ಅನ್ನುವಂಥ ಮಾಹಿತಿ ಕೂಡ ಈಗ ಸಿಗ್ತಾ ಇದೆ. ಮೂಲತಃ ಹನೂರು ತಾಲೂಕಿನ ಶಾಗ್ಯ ಗ್ರಾಮದ ನಿವಾಸಿ. ಇದಕ್ಕೂ ಮುನ್ನ ಸುಳ್ವಾಡಿ ಗ್ರಾಮದಲ್ಲಿ 3 ಬಾಡಿಗೆ ಮನೆ, ಮಾಟಳ್ಳಿಯಲ್ಲಿ 4, ಪಳನಿಮೇಡು 2, ಶಾಗ್ಯದಲ್ಲಿ 1 ಕಡೆ ಮನೆಯನ್ನ ಬದಲಾಯಿಸಿದ್ಲು ಅಂಬಿಕಾ ಅನ್ನುವಂಥ ಮಾಹಿತಿ. ಯಾಕೆ ಇಷ್ಟೊಂದು ಮನೆಗಳನ್ನು ಚೇಂಜ್ ಮಾಡ್ತಾ ಇದ್ದು ಅಂತ ಹೇಳಿದ್ರೆ, ಅನೈತಿಕ ಸಂಬಂಧದ ಆರೋಪ ಈಕೆ ಮೇಲೆ ಬರ್ತಾ ಇತ್ತು ಪದೇ ಪದೇ. ಹೀಗಾಗಿ ಪದೇ ಪದೇ ಮನೆ ಖಾಲಿ ಮಾಡಿಸ್ತಾ ಇದ್ಲು, ಚೇಂಜ್ ಮಾಡ್ತಾ ಇದ್ಲು ಅಂಬಿಕಾ. ಯಾಕಂದರೆ ಮನೆಯ ಓನರ್ ಇರ್ತಾರಲ್ಲ, ಮನೆ ಮಾಲೀಕರು, ಅವರೇ ಇವ್ರನ್ನ ಮನೆ ಖಾಲಿ ಮಾಡಿಸಿ ಓಡಿಸ್ತಾ ಇದ್ರು ಅನ್ನುವಂಥ ಮಾಹಿತಿ ಸಿಗ್ತಾ ಇದೆ. ಈಗ ಸುಳ್ವಾಡಿಯಲ್ಲಿ ಮನೆಯೊಂದನ್ನು ಲೀಸ್ಗೆ ಪಡೆದು ವಾಸ ಮಾಡ್ತಾ ಇದ್ದಾಳೆ ಅಂಬಿಕಾ. ಇದನ್ನು ಕೊಡಿಸಿದ್ದು ಬೇರೆ ಯಾರು ಅಲ್ಲ, ಈಕೆಯ ಗಾಡ್ ಫಾದರ್ ಇಮ್ಮಡಿ ಮಹದೇವಸ್ವಾಮಿ. ಹಣ ನೀಡಿ ಪರಿಚಯಸ್ಥರ ಮನೆಯನ್ನ ಲೀಸ್ಗೆ ಕೊಡಿಸಿದ್ದ ಸ್ವಾಮಿ. ಮನೆಯ ಮೊದಲನೇ ಮಹಡಿಯಲ್ಲಿ ವಾಸಿಸ್ತಾ ಇದ್ಲು ಅಂಬಿಕಾ. ರಾಜಕೀಯ ಮುಖಂಡರ ಜೊತೆಯೂ ಅಂಬಿಕಾಗೆ ಸಂಪರ್ಕ ಇತ್ತು ಅಂತ ಹೇಳಲಾಗ್ತಾ ಇದೆ. ಹನೂರು ಕ್ಷೇತ್ರದ ಪ್ರಭಾವಿ ರಾಜಕೀಯ ಮುಖಂಡರ ಸಂಪರ್ಕ ಕೂಡ ಈಕೆಗೆ ಇತ್ತು ಅನ್ನುವಂತಹ ಆರೋಪವನ್ನ ಈಗ ಮಾಡಲಾಗ್ತಾ ಇದೆ. ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ಪ್ರತಿನಿಧಿ ಮಂಜುನಾಥ್. ಬರೀ ಈ ವಿಷಕನ್ಯೆಯ ಮಾಯಾಜಾಲ ಬಹಳ ಇದೆ ಹಾಗಾದ್ರೆ. ಹೌದು ಅಮರ್ ಪ್ರಸಾದ್, ಏನಂದ್ರೆ ವಿಷಕನ್ಯೆ ಅಂತ ಹೇಳ್ಬೋದು. ಯಾಕಂದ್ರೆ ಚಾಮರಾಜನಗರ ಜಿಲ್ಲೆ ಹನೂರು ತಾಲೂಕಿನ ಬರುವಂತಹ ಸುಳ್ವಾಡಿ ಗ್ರಾಮದ ಮಾರಮ್ಮ ದೇವಸ್ಥಾನದಲ್ಲಿ ಏನೋ ಅಮಾಯಕ 16 ಬಲಿಗೆ ಕಾರಣಂತಹ ಅಂಬಿಕಾ ನಿಜಕ್ಕೂ ಒಂದು ರೀತಿಯಲ್ಲಿ ವಿಷಕನ್ಯನೆ. ಇಂತಹ ಲೇಡೀಸ್ ಅನ್ನು ಕೂಡ ಗ್ರಾಮಸ್ಥರ ಪ್ರಕಾರವಾಗಿ ಇವರೆಲ್ಲ ಜೀವಂತವಾಗಿ ಬಿದ್ರೆ ಇನ್ನೂ ಅಷ್ಟು ಮಂದಿಯನ್ನ ಸಾಯಿಸ್ತಾರೆ. ಹಾಗಾಗಿ ನಮ್ಗೆ ಇವ್ರು ನಮ್ಮ ಕೈ ಕೊಟ್ಬಿಡಿ ಸಾಯಿಸ್ತಾರೆ ಹೇಳ್ತಿದ್ದಾರೆ. ಏನು ಅಂಬಿಕಾ ಇದ್ದಾಳೆ, ಅಂಬಿಕೆ ಏನು ಹನೂರು ತಾಲೂಕಿನ ಬರುವಂತಹ ಶಾಗ್ಯ ಗ್ರಾಮದಿಂದ ಮೂಲತಃ ಅಲ್ಲಿಯವರು. ಆ ನಂತರ ಈಕೆಯನ್ನ ಏನು ಆರೋಪಿ ನಂಬರ್ 1 ಇದ್ದಾರೆ ಮಹದೇವಸ್ವಾಮಿ, ಅವರ ಹತ್ತಿರದ ಸಂಬಂಧಿ ಕೂಡ ಆಗಿರ್ತಾಳೆ. ಆ ಹಿನ್ನೆಲೆಯಲ್ಲಿ ಆತನ ಮಹದೇವಸ್ವಾಮಿ ಕೂಡ ಕೊಟ್ಟು ಮದುವೆನೂ ಕೂಡ ಮಾಡ್ತಾಳೆ 10 ವರ್ಷದ ಹಿಂದೆ. ಆ ನಂತರ ನಡೆದಿದ್ದೆ ಇವಳು ಆಡಿದ್ದೆ ಆಟ, ಆನೆ ನಡೆದಿದ್ದ ಹೆಜ್ಜೆ ಅನ್ನಂಗೆ ಈಕೆ ಮಾಡಿದಂತಹ ಕೃತ್ಯಗಳು ಒಂದೊಂದಾಗಿ ಈಗ ಬೆಳಕಿಗೆ ಬರ್ತಾ ಇದೆ. ಏನು ಅಂಬಿಕಾ ಇದ್ದಾಳೆ, ಈ ಅಂಬಿಕಾ ಕಳೆದ 10 ವರ್ಷಗಳಲ್ಲಿ 11 ಮನೆಗಳನ್ನ ಚೇಂಜ್ ಮಾಡಿದ್ದಾಳೆ. ಈಗ 11ನೇ ಮನೆಯಲ್ಲಿ ಸ್ವಾಮೀಜಿಯ ಕೃಪಕಟಾಕ್ಷದಿಂದಾಗಿ ಇವತ್ತು 11ನೇ ಮನೆಯಲ್ಲಿ ಲೀಜನ್ನು ಪಡ್ಕೊಂಡಿದ್ದಾಳೆ. ಈಗ ನನ್ಗೆ ಬಲ್ಲ ಮಾಹಿತಿ ಇರೋ ಪ್ರಕಾರವಾಗಿ ಏನು ಸುಳ್ವಾಡಿ ಗ್ರಾಮದಲ್ಲಿ 3 ಮನೆಗಳು, ಅದ್ರ ಜೊತೆಗೆ ಮಾಲ್ಟಳ್ಳಿ ಗ್ರಾಮದಲ್ಲಿ 4 ಮನೆಗಳು, ಮತ್ತೆ ಜೊತೆಗೆ ಇನ್ನಿತರ ಮನೆ ಒಟ್ಟು 11 ಬಾರಿ ಮನೆಯನ್ನು ಚೇಂಜ್ ಮಾಡ್ತಾರೆ. ಈಗ 11ನೇ ಮನೆಯಲ್ಲಿ ಸುಳ್ವಾಡಿ ಗ್ರಾಮದಲ್ಲಿ ವಾಸ ಇದ್ದಾಳೆ. ಈ ಎಲ್ಲಕ್ಕೂ ಕೂಡ ಇಷ್ಟು ಮನೆಯನ್ನು ಚೇಂಜ್ ಮಾಡೋದಕ್ಕೆ ಕಾರಣ ಈಕೆಯ ಅನೈತಿಕ ಸಂಬಂಧ, ಈಕೆಯ ಅನಾಚಾರಗಳು. ಈ ಎಲ್ಲನೂ ಕೂಡ ರಾಜಕೀಯ ಮುಖಂಡರುಗಳು ಸೇರಿದಂತೆ ಪ್ರಭಾವಿಗಳು ಇವ್ರ ಮನೆಗೆ ಬಂದು ಹೋಗ್ತಾ ಇದ್ರು. ಇದು ಸಾಮಾನ್ಯವಾಗಿ ಮನೆಯನ್ನ ಬಾಡಿಗೆ ಕೊಟ್ಟಂತವ್ರಿಗೆ ಇದು ಆಕ್ರೋಶ ತರಿಸಿತ್ತು, ಜೊತೆ ಮುಜುಗರ ಕೂಡ ಉಂಟು ಮಾಡಿತ್ತು. ಹೀಗಾಗಿ ಒಂದೊಂದೇ ವರ್ಷಕ್ಕೆ ಈಕೆಯನ್ನ ಮನೆಯನ್ನ ಕೂಡ ಚೇಂಜ್ ಮಾಡ್ತಾ ಇದ್ರು. ಹೀಗಾಗಿ 10 ವರ್ಷದಲ್ಲಿ 11 ಮನೆಯನ್ನು ಚೇಂಜ್ ಮಾಡಿದ್ರು. ಕೊನೆಗೆ ಈ ಸಮಸ್ಯೆಯನ್ನ ಬಗೆಹರಿಸೋದಕ್ಕೋಸ್ಕರವಾಗಿ ಏನು ಇಮ್ಮಡಿ ಮಹದೇವಸ್ವಾಮಿ ಇದ್ದಾರೆ, ಆ ಮಹದೇವಸ್ವಾಮಿ ಅವರು ತನ್ನ ಸ್ನೇಹಿತರು, ಇದು ಗೊತ್ತಿರುವಂತಹ ಸ್ನೇಹಿತರ ಮನೆಯಲ್ಲಿ ಮೊದಲನೇ ಮಾಡಿಯಲ್ಲಿ ಒಂದು ಲೀಸ್ ಅನ್ನು ಮಾಡಿಕೊಟ್ಟು ಆ ಮನೆಯಲ್ಲಿ ಆಕೆಯನ್ನ ಇರಿಸಿದ್ರು. ಇತ್ತೀಚೆಗೆ ಅಷ್ಟೇ ಈಗ ಆಕೆ ಸುಳ್ವಾಡಿ ಗ್ರಾಮದಲ್ಲಿ ಬಾಡಿಗೆ ಲೀಸ್ಗೆ ಮನೆ ಹಾಕೊಂಡು ಇದ್ದು. ಅಷ್ಟೊತ್ತಿಗೆ ಇಷ್ಟೆಲ್ಲಾ ಪ್ರಕರಣ ಕೂಡ ಅದೇ ಮನೆಯನ್ನು ಕೂಡ ನಡೀತು. ಈಗ ಆಕ್ರೋಶಗೊಂಡಂತಹ ಗ್ರಾಮಸ್ಥರು ಜೊತೆಗೆ ಇವರು ಈಗ ಮನೆ ಖಾಲಿ ಮಾಡಿಸಬೇಕೆಂಬ ನಿಟ್ಟಿನಲ್ಲಿ ಈಗ ಆಲೋಚನೆ ಕೂಡ ಮಾಡ್ತಿದ್ದಾರೆ. ಮತ್ತೆ ಥ್ಯಾಂಕ್ ಯು ಮಂಜುನಾಥ್. ಈ ರೀತಿ ಅಂಬಿಕಾ ಏನು ವಿಷಕನ್ಯೆ, ಈಕೆಯ ಒಂದೊಂದೇ ಪುರಾಣಗಳು ಈಗ ಹೊರಗೆ ಬರ್ತಾ ಇದೆ. ನಾವೀಗ ನೋಡ್ತಿರುವಂಥ ದೃಶ್ಯ ಇದು. ಆಗಲೇ ಏನು ಮಹಜರಿಗೆ ಕರ್ಕೊಂಡು ಹೋಗಿದ್ರಲ್ಲ ಅಂಬಿಕಾಳನ್ನ, ಆಕೆಯ ಮನೆ ಬಳಿ ಕರ್ಕೊಂಡು ಹೋಗಿ ಮಹಜರನ್ನು ನಡೆಸಿದ್ರು. ಆ ಸಂದರ್ಭದ ದೃಶ್ಯಗಳನ್ನು ನಾವು ನೋಡ್ತಾ ಇದ್ದೀವಿ.